ರಂಜಿತ್, ಇವತ್ತಿನ ವಿಶೇಷತೆಗಳ ಬಗ್ಗೆ ತಿಳಿಸಿ, ಶಾಹಿ ಸ್ನಾನದ ವಿಶೇಷತೆ ಬಗ್ಗೆ ತಿಳಿಸಿ. ಕಾರಣ ಇದೇ ದಿನ ಶಾಹಿ ಸ್ನಾನ ಮಾಡಬೇಕು ಅಂತ ಸಾಕಷ್ಟು ಜನ ಕಾತ್ರದಿಂದ ಕಾಯ್ತಾ ಇರ್ತಾರೆ. ಹಾಗಾಗಿ ಅದರ ವಿಶೇಷತೆಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ, ಅಲ್ಲಿನ ಸಂಭ್ರಮದ ಕ್ಷಣಗಳನ್ನ ತೋರಿಸೋದಾದ್ರೆ. ಖಂಡಿತ ಎಕ್ಸಾಕ್ಟ್ಲಿ, ಖಂಡಿತವಾಗ್ಲೂ ಕೂಡ ಶ್ರುತಿ, ನಿಮಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮೊದಲಿಗೆ ನೋಡಿ, ಇವತ್ತು ಶಾಹಿ ಸ್ನಾನ, ಮಹಾಕುಂಭಮೇಳದ 2ನೇ ದಿನ ಶಾಹಿ ಸ್ನಾನ. ಶಾಹಿ ಸ್ನಾನದ ವಿಶೇಷ ಅಂತ ಹೇಳಿದರೆ, ಶಾಹಿ ಸ್ನಾನದ ದಿನ ಅಥವಾ ಇವತ್ತು ಸ್ನಾನ ಮಾಡಿದರೆ ಪಾಪಕರ್ಮಗಳೆಲ್ಲವೂ ಕೂಡ ವಿಮುಖವಾಗಿ ನಮಗೆ ಪುಣ್ಯ ಪ್ರಾಪ್ತಿ ಆಗುತ್ತೆ, ಮೋಕ್ಷ ಸಿಗುತ್ತೆ ಅನ್ನೋ ವಿಚಾರ ಇದೆ. ಈ ಶಾಹಿ ಸ್ನಾನವನ್ನು ರಾಜಸ್ನಾನ ಅಂಥೇಳಿಯೂ ಕೂಡ ಕರೀತಾರೆ. ಈ ಶಾಹಿ ಸ್ನಾನ ಒಟ್ಟು 3 ವಿಭಾಗವಾಗಿ ಈ ಮಹಾಕುಂಭದ 45 ದಿನಗಳಲ್ಲಿ ನಡೆಯುತ್ತೆ. ಇವತ್ತು 29ನೇ ತಾರೀಕು ಮತ್ತು ಮುಂದಿನ ತಿಂಗಳು 4ನೇ ತಾರೀಕು ಈ ಶಾಹಿ ಸ್ನಾನಗಳು ನಡೆಯುತ್ತೆ. ಇವತ್ತಿನ ಶಾಹಿ ಸ್ನಾನದ ವಿಚಾರವನ್ನು ನಾವು ನೋಡ್ತಾ ಹೋದರೆ ನೋಡಿ, ಪೌಷ್ಯ ಹುಣ್ಣಿಮೆಯಂದು ಯಾರು ವ್ರತಧಾರಿಗಳೇನಿರ್ತಾರೆ ಅವರೆಲ್ಲರೂ ಕೂಡ ಲೌಕಿಕ ಜೀವನದಿಂದ ಹೊರಗಡೆ ಇದ್ದು ಈ ರೀತಿಯ ಟೆಂಟ್ಗಳಲ್ಲಿ ಇದ್ದವರು ಸಾಧು ಸಂತರ ಜೊತೆಗೆ, ಸನ್ಯಾಸಿಗಳ ಜೊತೆಗೆ ಅವರಾದ ನಂತರ ಸ್ನಾನ ಮಾಡೋದೇ ಶಾಹಿ ಸ್ನಾನ. ಶಾಹಿ ಸ್ನಾನ ಈಗ ಬಹುತೇಕ ಎಲ್ಲರದ್ದು ಕೂಡ ಇಲ್ಲಿರುವಂಥ ವ್ರತಧಾರಿಗಳದ್ದಾದಂಗೆ ಕಾಣಿಸ್ತಾ ಇದೆ. ವ್ರತ ಆದವರಿಗೆ ಇಲ್ಲಿ ವಿಶೇಷವಾದಂಥ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಕರ್ನಾಟಕದವರು ಒಬ್ರು ಇದ್ದಾರೆ, ಅವ್ರು ಮಾತಾಡಿಸ್ತೀನಿ. ಕರ್ನಾಟಕದವರು ಎಲ್ಲರೂ ಕೂಡ ಕರ್ನಾಟಕದವರೇ, ಸ್ನಾನ ಆಗಿ ಬಂದಿರೋರು, ತೀರ್ಥವನ್ನು, ವಿಶೇಷವಾದಂಥ ಪುಣ್ಯ ತೀರ್ಥವನ್ನು, ಸಂಗಮದ ತೀರ್ಥವನ್ನು ತೆಗೆದುಕೊಂಡು ಹೊರಟಿದ್ದಾರೆ. ಸರ್, ಎಲ್ಲಿ ಕರ್ನಾಟಕದಲ್ಲಿ? ಸರ್, ನಮ್ಮದು ಭದ್ರಾವತಿ. ಭದ್ರಾವತಿಯಿಂದ ಪುಣ್ಯ ಸ್ಥಳಕ್ಕೆ ಬಂದಿದ್ದೀರಿ, ಎಷ್ಟು ಖುಷಿ ಇದೆ? ತುಂಬ ಖುಷಿ ಆಗ್ತಾ ಇದೆ. ಈಗ ತಾನೇ ಇನ್ನು 3 ದಿವಸ ಟ್ರಾವೆಲ್ ಮಾಡ್ಕೊಂಡು ಈಗ ಜಸ್ಟ್ ಬಂದು 5 ಗಂಟೆಗೆ ಸ್ನಾನ ಮುಗಿಸಿ ಈಗ ಜಸ್ಟ್ ಆ ಕಡೆ ಸೆಕ್ಟರ್ ನಂಬರ್ 18 ಇಸ್ಕಾನ್ ಕಡೆ ಹೋಗ್ಲಿಕ್ಕೆ ಹೋಗ್ತಾ ಇದ್ದೀವಿ ಸರ್. ತುಂಬ. ಎಷ್ಟು ಜನ ಬಂದಿದ್ರಿ? ನಾವು 3 ಜನ ಬಂದಿದ್ವಿ. 3 ಜನ ಬಂದಿದ್ರಿ. ಇದು ಫಸ್ಟ್ ಅಲ್ವಾ ತಾವು ಕುಂಭಮೇಳಕ್ಕೆ ಬರ್ತೀವಿ? ಇದೇ ಮೊಟ್ಟ ಮೊದಲ ಬಾರಿ. ಕುಂಭಮೇಳ ನಿಮ್ಮ ಜೀವಿತಾವಧಿಯಲ್ಲಿ ಬಂದಿರೋದೇ ನಮ್ಮ ಪುಣ್ಯ. ತಾವು ಬಂದಿದ್ದೀರಿ, ಪಾದ ಸ್ಪರ್ಶ ಆಗಿದೆ, ಪ್ರೋಕ್ಷಣೆ ಆಗಿದೆ, ತೀರ್ಥ ಆಗಿದೆ. ಏನು ಹೇಳ್ತೀರಿ? ಎಷ್ಟು ಪಾವಿತ್ರ್ಯತೆ ಇದೆ ಮನಸ್ಸಲ್ಲಿ? ಭಾಳ ಖುಷಿ ಆಯಿತು. ಯಾಕಂದರೆ ಮನೆಯಲ್ಲಿ ಬಿಸಿನೀರು ಸ್ನಾನ ಮಾಡ್ಲಿಕ್ಕೆ ಕೂಡ ಹಿಂಜರಿತೀವಿ ಚಳಿಗಾಲದಲ್ಲಿ. ಹಾಗಿರಬೇಕಾದ್ರೆ ಇಲ್ಲಿ 5 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಆ ಫ್ರೋಝನ್ ವಾಟರಲ್ಲಿ ನೀರಲ್ಲಿ ಇಳಿದು ಸ್ನಾನ ಮಾಡಬೇಕಾದ್ರೂ ಕೂಡ ನಮಗೇನು ಅನ್ನಿಸ್ತಿಲ್ಲ. ಏಕೆಂದರೆ ಇಲ್ಲಿರೋ ಆಧ್ಯಾತ್ಮಿಕ ಮನೋಭಾವನೆ ನಮ್ಮಲ್ಲಿ ಆ ಥರ ಉತ್ತೇಜನ ಮಾಡಿಸಿ ಸ್ನಾನ ಮಾಡಲಿಕ್ಕೆ ಖುಷಿ ಆಯಿತು. ಭಾರತದ ಪರ್ವಕಾಲ ಇದು, ಮಹಾಕುಂಭ ಭಾರತದ ಪರ್ವಕಾಲ. ವಿಶ್ವಕ್ಕೆ ಧಾರ್ಮಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ನಾವೆಷ್ಟು ಶಕ್ತಿಶಾಲಿ ಅನ್ನೋದನ್ನು ತೋರಿಸುವಂಥ ಸಮಯ ಇದು. ಮೇರಾ ಭಾರತ್ ಮಹಾನ್ ಅಷ್ಟೇ. ಹೌದು, ನಮಸ್ತೆ, ಎಲ್ರಿಗೂ ಒಳ್ಳೆಯದಾಗಲಿ. ಮೇರಾ ಭಾರತ್ ಮಹಾನ್, ಮೇರಾ ಭಾರತ್ ಮಹಾನ್. ಜೈ ಕರ್ನಾಟಕ, ಜೈ ಕರ್ನಾಟಕ. ಮಹಾದೇವ್. ನೋಡಿ ಶ್ರುತಿ, ಇದು ಕನ್ನಡಿಗರು, ಕರ್ನಾಟಕದಿಂದ ಬಂದವರು, ಭದ್ರಾವತಿಯಿಂದ ಬಂದವರು. ಅವರು ಆ ಸಂಭ್ರಮದಿಂದ ಶಾಹಿ ಸ್ನಾನ ಆಗಿ ಪಾವಿತ್ರ್ಯತೆಯಿಂದ ತೀರ್ಥವನ್ನು ತೆಗೆದುಕೊಂಡು 3 ದಿನ ಟ್ರಾವೆಲ್ ಮಾಡಿ ಬಂದಿದ್ದಾರಂತೆ. ನೋಡಿ, ಆ ಆಧ್ಯಾತ್ಮಿಕತೆ ಅಥವಾ ಧಾರ್ಮಿಕತೆ ಎಷ್ಟು ಗಟ್ಟಿಯಾಗಿದೆ ನಮ್ಮಲ್ಲಿ, ಕನ್ನಡಿಗರಲ್ಲಿ, ಭಾರತೀಯರಲ್ಲಿ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಸಾಕ್ಷಿ. ಈಗ ನಾವೇ ನಿಂತಿದ್ದೀವಲ್ಲ, ಶಾಹಿ ಸ್ನಾನ ಅಥವಾ ಸಂಗಮದ ಸ್ನಾನ ಮಾಡಿ ಜನ ಈ ಕಡೆ ಬರ್ತಾ ಇದ್ದಾರೆ. ಬಂದವರು ಇಲ್ಲಿ ಅಖಾಡಗಳಿದಾವಲ್ಲ, ಅಖಾಡಗಳಲ್ಲಿ ಅವರಿಗೆ ಪ್ರಸಾದದ ವ್ಯವಸ್ಥೆ ಮಾಡಿದ್ದಾರೆ, ಅದನ್ನು ನೋಡ್ತಾ ಇದ್ವಿ. ಧನ್ಯವಾದ ಜಿ. ಆಪ್ಕಾ ನಾಮ್ ಕ್ಯಾ ಹೈ? ಸುಧೀರ್ ಕುಮಾರ್ ಜಿ. ನೋಡಿ, ಶಾಹಿ ಸ್ನಾನ ಆಗಿ ಬಂದವರಿಗೆ ಪ್ರಸಾದದ ವ್ಯವಸ್ಥೆಯನ್ನು ಮಾಡ್ತಾ ಇರುವಂಥ ಇಲ್ಲಿನ ಅಖಾಡಗಳು ಯಾರು, ಏನು, ಎತ್ತ ಅನ್ನೋದ್ರ ಬಗ್ಗೆ ಕೇಳೋಣ. ಪವಿತ್ರವಾದಂಥ ಬಿಸಿ ಬಿಸಿ ಪುಣ್ಯ ಪ್ರಸಾದ ಇದು. ಈ ಪ್ರಸಾದವನ್ನು ಶಾಹಿ ಸ್ನಾನ ಆಗಿ ಬಂದವರಿಗೆ ಇಲ್ಲಿ ನೀಡ್ತಾ ಇದ್ದಾರೆ. ಅವ್ರು ಮಾತಾಡ್ಸೋಣ, ಯಾರು, ಏನು, ಎತ್ತ ಅಂಥೇಳಿ ಕೇಳೋಣ. ಸರ್ಜಿ, ಕೌನ್ ಸಾ ಅಖಾಡ ಹೈ ಸರ್ಜಿ? विश्व विशाल सेवा संस्थान से जो है हमारे अध्यक्ष उमाशंकर पांडे और महामंत्री उमेश पांडे जी के द्वारा जो है ये खिचड़ी का वितरण जो है आज मकर संक्रांति के आज मकर संक्रांति पुण्य स्नान वो पूरा पवित्र है. बाकी संस्था के भारत की सनातन के लिए ये पूरा आज भारत के सनातन के लिए हम ये कह रहे हैं कि आप आस्था के आधार पर आप आएं और गंगा में स्नान करें और पुण्य के भागीदार बने. हमारा विष्णु विशाल संस्थान आपकी सेवा के लिए तत्पर है, हर तरह की सेवा के लिए उपलब्ध है. कितना दिन उधर रहता था? 1 महीने का हमारा ये पूरा चलेगा जी. 1 ತಿಂಗಳುಗಳ ಕಾಲ ಈ ಬರುವಂಥ ಭಕ್ತರಿಗೆ, ಯಾತ್ರಿಗಳಿಗೆ ಈ ಪುಣ್ಯವಾದಂಥ ಪ್ರಸಾದವನ್ನು ಅಥವಾ ಈ ಅಖಾಡದ ಏನು ಸಂತರಿದ್ದಾರೆ ಅವ್ರು ನೀಡ್ತಾರೆ. ಈ ರೀತಿಯ ಸುಮಾರು 25 ಸೆಕ್ಟರ್ಗಳಲ್ಲಿ ನೂರಾರು ಲಕ್ಷಾಂತರ ಸಾಧು ಸಂತರು ಬರುವ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆಯನ್ನು ಮಾಡ್ತಾರೆ, ಉಚಿತವಾಗಿ ಕೊಡ್ತಾರೆ. ಆ ನಂತರ ಸ್ನಾನ, ಅದ್ರ ಜೊತೆಗೆ ಜಪ ತಪಗಳು, ಹೋಮ ಹವನಗಳೆಲ್ಲವೂ ಕೂಡ ಇಲ್ಲಿ ನಡೆಯುತ್ತೆ.
ಇದು ಇಲ್ಲಿನ ವಿಶೇಷತೆ, ಮಹಾಕುಂಭದ ವಿಶೇಷತೆ, 23ನೇ ಸೆಕ್ಟರ್ನ ವಿಶೇಷವಾದಂಥ ಈ ಸ್ಥಳದ ಪ್ರಾಮುಖ್ಯತೆ. ಶ್ರುತಿ. ಓಕೆ ರಂಜಿತ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ರಂಜಿತ್, ಇವತ್ತಿನ ವಿಶೇಷತೆಗಳ ಬಗ್ಗೆ ತಿಳಿಸಿ, ಶಾಹಿ ಸ್ನಾನದ ವಿಶೇಷತೆ ಬಗ್ಗೆ ತಿಳಿಸಿ. ಕಾರಣ ಇದೇ ದಿನ ಶಾಹಿ ಸ್ನಾನ ಮಾಡಬೇಕು ಅಂತ ಸಾಕಷ್ಟು ಜನ ಕಾತ್ರದಿಂದ ಕಾಯ್ತಾ ಇರ್ತಾರೆ. ಹಾಗಾಗಿ ಅದರ ವಿಶೇಷತೆಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ, ಅಲ್ಲಿನ ಸಂಭ್ರಮದ ಕ್ಷಣಗಳನ್ನು ತೋರಿಸೋದಾದ್ರೆ. ಖಂಡಿತ. ಎಕ್ಸಾಕ್ಟ್ಲಿ, ಖಂಡಿತವಾಗ್ಲೂ ಕೂಡ ಶ್ರುತಿ, ನಿಮಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮೊದಲಿಗೆ ನೋಡಿ, ಇವತ್ತು ಶಾಹಿ ಸ್ನಾನ, ಮಹಾಕುಂಭಮೇಳದ 2ನೇ ದಿನ ಶಾಹಿ ಸ್ನಾನ. ಶಾಹಿ ಸ್ನಾನದ ವಿಶೇಷ ಅಂತ ಹೇಳಿದರೆ, ಶಾಹಿ ಸ್ನಾನದ ದಿನ ಅಥವಾ ಇವತ್ತು ಸ್ನಾನ ಮಾಡಿದರೆ ಪಾಪಕರ್ಮಗಳೆಲ್ಲವೂ ಕೂಡ ವಿಮುಖವಾಗಿ ನಮಗೆ ಪುಣ್ಯ ಪ್ರಾಪ್ತಿ ಆಗುತ್ತೆ, ಮೋಕ್ಷ ಸಿಗುತ್ತೆ ಅನ್ನೋ ವಿಚಾರ ಇದೆ. ಈ ಶಾಹಿ ಸ್ನಾನವನ್ನು ರಾಜಸ್ನಾನ ಅಂಥೇಳಿಯೂ ಕೂಡ ಕರೀತಾರೆ. ಈ ಶಾಹಿ ಸ್ನಾನ ಒಟ್ಟು 3 ವಿಭಾಗವಾಗಿ ಈ ಮಹಾಕುಂಭದ 45 ದಿನಗಳಲ್ಲಿ ನಡೆಯುತ್ತೆ. ಇವತ್ತು 29ನೇ ತಾರೀಕು ಮತ್ತು ಮುಂದಿನ ತಿಂಗಳು 4ನೇ ತಾರೀಕು ಈ ಶಾಹಿ ಸ್ನಾನಗಳು ನಡೆಯುತ್ತೆ. ಇವತ್ತಿನ ಶಾಹಿ ಸ್ನಾನದ ವಿಚಾರವನ್ನು ನಾವು ನೋಡ್ತಾ ಹೋದರೆ ನೋಡಿ, ಪೌಷ್ಯ ಹುಣ್ಣಿಮೆಯಂದು ಯಾರು ವ್ರತಧಾರಿಗಳೇನಿರ್ತಾರೆ ಅವರೆಲ್ಲರೂ ಕೂಡ ಲೌಕಿಕ ಜೀವನದಿಂದ ಹೊರಗಡೆ ಇದ್ದು ಈ ರೀತಿಯ ಟೆಂಟ್ಗಳಲ್ಲಿ ಇದ್ದವರು ಸಾಧು ಸಂತರ ಜೊತೆಗೆ, ಸನ್ಯಾಸಿಗಳ ಜೊತೆಗೆ ಅವರಾದ ನಂತರ ಸ್ನಾನ ಮಾಡೋದೇ ಶಾಹಿ ಸ್ನಾನ. ಶಾಹಿ ಸ್ನಾನ ಈಗ ಬಹುತೇಕ ಎಲ್ಲರದ್ದು ಕೂಡ ಇಲ್ಲಿರುವಂಥ ವ್ರತಧಾರಿಗಳದ್ದಾದಂಗೆ ಕಾಣಿಸ್ತಾ ಇದೆ. ವ್ರತ ಆದವರಿಗೆ ಇಲ್ಲಿ ವಿಶೇಷವಾದಂಥ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಕರ್ನಾಟಕದವರು ಒಬ್ರು ಇದ್ದಾರೆ, ಅವ್ರು ಮಾತಾಡಿಸ್ತೀನಿ. ಕರ್ನಾಟಕದವರು ಎಲ್ಲರೂ ಕೂಡ ಕರ್ನಾಟಕದವರೇ, ಸ್ನಾನ ಆಗಿ ಬಂದಿರೋರು ತೀರ್ಥವನ್ನು, ವಿಶೇಷವಾದಂಥ ಪುಣ್ಯ ತೀರ್ಥವನ್ನು, ಸಂಗಮದ ತೀರ್ಥವನ್ನು ತೆಗೆದುಕೊಂಡು ಹೊರಟಿದ್ದಾರೆ. ಸರ್, ಎಲ್ಲಿ ಕರ್ನಾಟಕದಲ್ಲಿ? ಸರ್, ನಮ್ಮದು ಭದ್ರಾವತಿ. ಭದ್ರಾವತಿಯಿಂದ ಪುಣ್ಯ ಸ್ಥಳಕ್ಕೆ ಬಂದಿದ್ದೀರಿ, ಎಷ್ಟು ಖುಷಿ ಇದೆ? ತುಂಬ ಖುಷಿ ಆಗ್ತಾ ಇದೆ. ಈಗ ತಾನೇ ಇನ್ನು 3 ದಿವಸ ಟ್ರಾವೆಲ್ ಮಾಡ್ಕೊಂಡು ಈಗ ಜಸ್ಟ್ ಬಂದು 5 ಗಂಟೆಗೆ ಸ್ನಾನ ಮುಗಿಸಿ ಈಗ ಜಸ್ಟ್ ಆ ಕಡೆ ಸೆಕ್ಟರ್ ನಂಬರ್ 18 ಇಸ್ಕಾನ್ ಕಡೆ ಹೋಗ್ಲಿಕ್ಕೆ ಹೋಗ್ತಾ ಇದ್ದೀವಿ ಸರ್. ತುಂಬ. ಎಷ್ಟು ಜನ ಬಂದಿದ್ರಿ? ನಾವು 3 ಜನ ಬಂದಿದ್ವಿ. 3 ಜನ ಬಂದಿದ್ರಿ. ಇದು ಫಸ್ಟ್ ಅಲ್ವಾ ತಾವು ಕುಂಭಮೇಳಕ್ಕೆ ಬರ್ತೀವಿ? ಇದೇ ಮೊಟ್ಟ ಮೊದಲ ಬಾರಿ. ಆ ಕುಂಭಮೇಳ ನಿಮ್ಮ ಜೀವಿತಾವಧಿಯಲ್ಲಿ ಬಂದಿರೋದೇ ನಮ್ಮ ಪುಣ್ಯ. ತಾವು ಬಂದಿದ್ದೀರಿ, ಪಾದ ಸ್ಪರ್ಶ ಆಗಿದೆ, ಪ್ರೋಕ್ಷಣೆ ಆಗಿದೆ, ತೀರ್ಥ ಆಗಿದೆ. ಏನು ಹೇಳ್ತೀರಿ? ಎಷ್ಟು ಪಾವಿತ್ರ್ಯತೆ ಇದೆ ಮನಸ್ಸಲ್ಲಿ? ಭಾಳ ಖುಷಿ ಆಯಿತು. ಯಾಕಂದರೆ ಮನೆಯಲ್ಲಿ ಬಿಸಿನೀರು ಸ್ನಾನ ಮಾಡ್ಲಿಕ್ಕೆ ಕೂಡ ಹಿಂಜರಿತೀವಿ ಚಳಿಗಾಲದಲ್ಲಿ. ಹಾಗಿರಬೇಕಾದ್ರೆ ಇಲ್ಲಿ 5 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಆ ಫ್ರೋಝನ್ ವಾಟರಲ್ಲಿ ನೀರಲ್ಲಿ ಇಳಿದು ಸ್ನಾನ ಮಾಡಬೇಕಾದ್ರೂ ಕೂಡ ನಮಗೇನು ಅನ್ನಿಸ್ತಿಲ್ಲ. ಏಕೆಂದರೆ ಇಲ್ಲಿರೋ ಆಧ್ಯಾತ್ಮಿಕ ಮನೋಭಾವನೆ ನಮ್ಮಲ್ಲಿ ಆ ಥರ ಉತ್ತೇಜನ ಮಾಡಿಸಿ ಸ್ನಾನ ಮಾಡಲಿಕ್ಕೆ ಖುಷಿ ಆಯಿತು. ಭಾರತದ ಪರ್ವಕಾಲ ಇದು, ಮಹಾಕುಂಭ ಭಾರತದ ಪರ್ವಕಾಲ. ವಿಶ್ವಕ್ಕೆ ಧಾರ್ಮಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ನಾವೆಷ್ಟು ಶಕ್ತಿಶಾಲಿ ಅನ್ನೋದನ್ನು ತೋರಿಸುವಂಥ ಸಮಯ ಇದು. ಮೇರಾ ಭಾರತ್ ಮಹಾನ್ ಅಷ್ಟೇ. ಹೌದು. ನಮಸ್ತೆ, ಎಲ್ರಿಗೂ ಒಳ್ಳೆಯದಾಗಲಿ. ಮೇರಾ ಭಾರತ್ ಮಹಾನ್. ಮೇರಾ ಭಾರತ್ ಮಹಾನ್. ಜೈ ಕರ್ನಾಟಕ. ಜೈ ಕರ್ನಾಟಕ. ಮಹಾದೇವ್. ನೋಡಿ ಶ್ರುತಿ, ಇದು ಕನ್ನಡಿಗರು, ಕರ್ನಾಟಕದಿಂದ ಬಂದವರು, ಭದ್ರಾವತಿಯಿಂದ ಬಂದವರು. ಅವರು ಆ ಸಂಭ್ರಮದಿಂದ ಶಾಹಿ ಸ್ನಾನ ಆಗಿ ಪಾವಿತ್ರ್ಯತೆಯಿಂದ ತೀರ್ಥವನ್ನು ತೆಗೆದುಕೊಂಡು 3 ದಿನ ಟ್ರಾವೆಲ್ ಮಾಡಿ ಬಂದಿದ್ದಾರಂತೆ. ನೋಡಿ, ಆ ಆಧ್ಯಾತ್ಮಿಕತೆ ಅಥವಾ ಧಾರ್ಮಿಕತೆ ಎಷ್ಟು ಗಟ್ಟಿಯಾಗಿದೆ ನಮ್ಮಲ್ಲಿ, ಕನ್ನಡಿಗರಲ್ಲಿ, ಭಾರತೀಯರಲ್ಲಿ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಸಾಕ್ಷಿ. ಈಗ ನಾವೇ ನಿಂತಿದ್ದೀವಲ್ಲ, ಶಾಹಿ ಸ್ನಾನ ಅಥವಾ ಸಂಗಮದ ಸ್ನಾನ ಮಾಡಿ ಜನ ಈ ಕಡೆ ಬರ್ತಾ ಇದ್ದಾರೆ. ಬಂದವರು ಇಲ್ಲಿ ಅಖಾಡಗಳಿದಾವಲ್ಲ, ಅಖಾಡಗಳಲ್ಲಿ ಅವರಿಗೆ ಪ್ರಸಾದದ ವ್ಯವಸ್ಥೆ ಮಾಡಿದ್ದಾರೆ, ಅದನ್ನು ನೋಡ್ತಾ ಇದ್ವಿ. ಧನ್ಯವಾದ ಜಿ. ಆಪ್ಕಾ ನಾಮ್ ಕ್ಯಾ ಹೈ? सुधीर कुमार जी. ನೋಡಿ, ಶಾಹಿ ಸ್ನಾನ ಆಗಿ ಬಂದವರಿಗೆ ಪ್ರಸಾದದ ವ್ಯವಸ್ಥೆಯನ್ನು ಮಾಡ್ತಾ ಇರುವಂಥ ಇಲ್ಲಿನ ಅಖಾಡಗಳು ಯಾರು, ಏನು ಎತ್ತ ಅನ್ನೋದ್ರ ಬಗ್ಗೆ ಕೇಳೋಣ. ಪವಿತ್ರವಾದಂಥ ಬಿಸಿ ಬಿಸಿ ಪುಣ್ಯ ಪ್ರಸಾದ ಇದು. ಈ ಪ್ರಸಾದವನ್ನು ಶಾಹಿ ಸ್ನಾನ ಆಗಿ ಬಂದವರಿಗೆ ಇಲ್ಲಿ ನೀಡ್ತಾ ಇದ್ದಾರೆ. ಅವ್ರು ಮಾತಾಡ್ಸೋಣ, ಯಾರು ಏನು ಎತ್ತ ಅಂಥೇಳಿ ಕೇಳೋಣ. ಸರ್ಜಿ, ಕೌನ್ ಸಾ ಅಖಾಡ ಹೈ ಸರ್ಜಿ? विश्व विशाल सेवा संस्थान से जो है हमारे अध्यक्ष उमाशंकर पांडे और महामंत्री उमेश पांडे जी के द्वारा जो है ये खिचड़ी का वितरण जो है आज मकर संक्रांति के आज मकर संक्रांति पुण्य स्नान वो पूरा पवित्र है। बाकी संस्था के भारत की सनातन के लिए ये पूरा आज भारत के सनातन के लिए हम ये कह रहे हैं कि आप आस्था के आधार पर आप आएं और गंगा में स्नान करें और पुण्य के भागीदार बने। हमारा विष्णु विशाल संस्थान आपकी सेवा के लिए तत्पर है, हर तरह की सेवा के लिए उपलब्ध है। कितना दिन उधर रहता था? 1 महीने का हमारा ये पूरा चलेगा जी। 1 ತಿಂಗಳುಗಳ ಕಾಲ ಈ ಬರುವಂಥ ಭಕ್ತರಿಗೆ, ಯಾತ್ರಿಗಳಿಗೆ ಈ ಪುಣ್ಯವಾದಂಥ ಪ್ರಸಾದವನ್ನು ಅಥವಾ ಈ ಅಖಾಡದ ಏನು ಸಂತರಿದ್ದಾರೆ ಅವ್ರು ನೀಡ್ತಾರೆ. ಈ ರೀತಿಯ ಸುಮಾರು 25 ಸೆಕ್ಟರ್ಗಳಲ್ಲಿ 100 ಲಕ್ಷಾಂತರ ಸಾಧು ಸಂತರು
ಬರುವ Okay. ಭಕ್ತರಿಗೆ ಪ್ರಸಾದದ ವ್ಯವಸ್ಥೆಯನ್ನು ಮಾಡ್ತಾರೆ, ಉಚಿತವಾಗಿ ಕೊಡ್ತಾರೆ. ಆ ನಂತರ ಸ್ನಾನ, ಅದ್ರ ಜೊತೆಗೆ ಜಪ ತಪಗಳು, ಹೋಮ ಹವನಗಳೆಲ್ಲವೂ ಕೂಡ ಇಲ್ಲಿ ನಡೆಯುತ್ತೆ. ಇದು ಇಲ್ಲಿನ ವಿಶೇಷತೆ, ಮಹಾಕುಂಭದ ವಿಶೇಷತೆ, 23ನೇ ಸೆಕ್ಟರ್ನ ವಿಶೇಷವಾದಂಥ ಈ ಸ್ಥಳದ ಪ್ರಾಮುಖ್ಯತೆ. ಶ್ರುತಿ. ಓಕೆ ರಂಜಿತ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.